ತಲಾಂತರಗಳಿಂದ ಕೇಳ್ಕೊಂಡು ಬಂದಿರೋದೇನೆಂದರೆ ಒಳ್ಳೆಯವ್ರಿಗೇ ಜಾಸ್ತಿ ಪ್ರಾಬ್ಲಮ್ಸು, ಸಿಕ್ಕಾಪಟ್ಟೆ ಚಾಲೆಂಜಸ್ಸು. ಅಯ್ಯೋ ನಾನು ಒಳ್ಳೆಯವ್ರಾಗಿರೋದೇ ತಪ್ಪ ಅಂತ ಹೇಳಿ ಎಲ್ಲರೂ ಒಂದಲ್ಲ ಒಂದು ಸತಿ ಅಂತೂ ಯೋಚನೆ ಮಾಡಿರ್ತೀವಿ. ಸೊ ಏನಕ್ಕೆ ಈ ಥರ ಒಳ್ಳೆಯವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ? ಭಗವದ್ಗೀತೆಯಲ್ಲಿ ಏನು ಹೇಳಿದಾನೆ ಹೇಳಿ? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿಲ್ವಾ? ಏನಿದ್ರ ಅರ್ಥ ಅಂದರೆ ನಿನ್ನ ಪಾಡಿಗೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಬೇಡ, ಡಿಸಿಷನ್ ಅದರ ಫಲಾಫಲಗಳು ನಿಮಗೆ ಬಿಟ್ಟಿದ್ದಲ್ಲ, ಅದನ್ನು ಭಗವಂತನಿಗೆ ಬಿಡು ಅಂತ ಹೇಳಿದ್ದಾನೆ. ನಾವು ಜೀವನದಲ್ಲಿ ಒಳ್ಳೆಯವರ ಕೆಟ್ಟವರ ನಾವು ಏನು ಮಾಡ್ತಾ ಇದ್ದೀವಿ ಅದು ಇವಾಗಿನ ಮಾತ್ರನೇ ಲೆಕ್ಕನ. ನಾವು ಚಿಕ್ಕ ವಯಸ್ಸಿಂದ ಏನು ತಿಳ್ಕೊಂಡು ಬಂದಿದ್ದೀವಿ, ಏನು ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಇದ್ರ ಜೊತೆಗೆ ಒಳ್ಳೆಯವರು ಅನ್ನೋದು ನಮ್ಮ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಆದರೆ ಬೇರೆಯವ್ರಿಗೆ ನಾವೇನು ಮಾಡ್ತಾ ಇದ್ದೀವಿ. ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಒಂದು ಹುಲ್ಲಿನ ಮೇಲೆ ನಿಂತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಹುಲ್ಲಿಗೆ ನಾವು ಆ್ಯಕ್ಚುಲಿ ಕಷ್ಟ ಕೊಡ್ತಾ ಇದ್ದೀವಿ, ಹುಲ್ಲು ನಮ್ಮನ್ನು ನಾವು ತುಳಿತಾ ಇದ್ದೀವಿ ಅಂತ ಹುಲ್ಲು ಒದ್ದಾಡ್ತಾ ಇರುತ್ತೆ. ಆದರೆ ನಮಗೆ ನಾವು ಆರಾಮಾಗಿ ನಿಂತಿರ್ತೀವಿ, ನಾವೇನೂ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಳ್ತೀವಿ. ಅದೇ ರೀತಿ ಬೇರೆಯವರ ಭಾವನೆಗಳಿಗೆ, ಬೇರೆಯವರ ಲೈಫಲ್ಲಿ ಅಥವಾ ಯಾವುದೋ ಒಂದು ಪ್ರಾಣಿಗಳಿಗಿರ್ಬೋದು, ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಏನೋ ಒಂದು ರೀತಿಯಾದಂಥ ಪ್ರಾಬ್ಲಮ್ಸ್ ನಾವು ಮಾಡಿರ್ಬೋದು, ಅದರ ಫಲಗಳನ್ನು ಕೂಡ ನಾವು ಅನುಭವಿಸ್ತಾ ಇರ್ಬೋದು. ಆ್ಯಂಡ್ ಕೇವಲ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ನಾವು ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಡು ಬಂದಿರೋಂಥದ್ದು ಪೂರ್ವ ಜನ್ಮ ಕೃತಂ ಪಾಪಂ ಅಂತ ಕೂಡ ಹೇಳ್ತೀವಿ ಅಲ್ವಾ? ಹಾಗಾಗಿ ಎಲ್ಲದಕ್ಕೂ ಕೂಡ ಈ ಜನ್ಮದಲ್ಲಿ ನಾವು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ಬೋದು, ಅಥವಾ ನಾವು ಈಗ ಇರೋವಂಥ ಒಂದು ಪೊಸಿಷನ್, ನಾವು ಲೈಫಲ್ಲಿ ಹೇಗಿರ್ತೀವಿ, ಏನಾಗ್ತೀವಿ, ಏನು ಮಾಡ್ತೀವಿ ಎಲ್ಲವೂ ಆ ಭಗವಂತನಿಗೆ ಬಿಟ್ಟಿದ್ದು. ನ್ಯೂಮರಾಲಜಿಕಲಿ ನೋಡೋದಾದರೆ ಯಾರಿಗೆ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಫೇಸ್ ಆಗ್ತಿರತ್ತೆ ಅಂದರೆ ಅವ್ರ ಡೇಟ್ ಆಫ್ ಬರ್ತಲ್ಲಿ 7 and 8 ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾದರೂ 7 and 8 ಇದ್ದು ನಿಮಗೂ ಇದೇ ಥರ ಫೀಲ್ ಆಗ್ತಿದೆ ಅಂದರೆ ನೀವೇನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ಹೌದು, ಸ್ಫಟಿಕದ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ 8 ಏನಾದರೂ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಜಾಸ್ತಿ ಇತ್ತು ಅಥವಾ ಒಂದು ಸತಿ ಇದ್ರೂ ಕೂಡ ಪ್ರತಿ ಶನಿವಾರ ಷಣ್ಮಾತ್ಮನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅಂತ ಹೇಳಿ ಆ ಶನೇಶ್ವರ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಆ್ಯಂಡ್ ಲೈಫಲ್ಲಿ ಎಲ್ರಿಗೂ ಒಂದಲ್ಲ ಒಂದು ದಿವಸ ಒಳ್ಳೆ ಟೈಮ್ ಬಂದೇ ಬರುತ್ತೆ.